2028ಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರೋದು ಗ್ಯಾರಂಟಿ. ಬಿಜೆಪಿ ನೇತೃತ್ವದ ಸರ್ಕಾರ ಬರ್ತೈತೆ, NDA ನೇತೃತ್ವದ ಸರ್ಕಾರ ಬರ್ತೈತೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಆಗುವಂತ ಪಟ್ಟಿ ದೊಡ್ಡದಾಗೆ ಇದೆ. ಹೌದೌದು, ಪಕ್ಕ ಅದರಲ್ಲಿ ಏನ್ ಡೌಟ್ ಇಟ್ಕೊಂಬೇಡಿ. ನಾನು ಅದನ್ನ NDA ಅಂತ ಹೇಳಿದೆ. ಬಿಜೆಪಿ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದು ಪ್ರಶ್ನೆನೇ ಇಲ್ಲ. ಇರುತ್ತೆ, ಪ್ರಶ್ನೆನೇ ಇಲ್ಲ. ಈಗ ಇದೆಯಲ್ಲ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ನಾವು 28 ಸೀಟಲ್ಲಿ 4 ಸೀಟು ಕೊಟ್ಟಿದ್ರಿ ಅವ್ರಿಗೆ. ಪಾರ್ಲಿಮೆಂಟ್ ಅಲ್ಲೂ 1, 2, 4, 3 ಸೀಟ್ ಕೊಟ್ಟಿದ್ರಿ ಅವ್ರಿಗೆ. ಹೌದೌದು, ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ತೀರ್ಮಾನ ಮಾಡೋದು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ NDA ನೇತೃತ್ವದ ನಾಯಕತ್ವ ವಹಿಸಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು. ಇಲ್ಲ, ಆ ತರ ಬಹಳ ಜನ ಚರ್ಚೆ ಮಾಡ್ತಾನೆ ಇದೆ. ಎಲ್ಲರ ಹೆಸರು ಈಗಾಗಲೇ ಒಂದು 10 ಹೆಸರು ಬಂದಿದ್ದಾರೆ, ನಾನ್ ಮುಖ್ಯಮಂತ್ರಿ ಅಂತ. ಅದರಲ್ಲಿ ಹೌದು, ಬಿಜೆಪಿ ಆಶೀರ್ವಾದ ಇದ್ರೆ ನಾನು ಕೂಡ ಆಗ್ಬೋದು. ನರೇಂದ್ರ ಮೋದಿ ಅವರು, ಬಿಜೆಪಿ ಜನಗಳ ಆಶೀರ್ವಾದ ಇದ್ರೆ ನಾನು ಕೂಡ ಆಗ್ಬೋದು. ನಮ್ ತರ ಬಿಜೆಪಿಯಲ್ಲಿ ಬಹಳ ಜನ ಇದ್ದಾರೆ ಮುಖ್ಯಮಂತ್ರಿ ಆಸ್ಪರೆಂಟ್, ಸುಮಾರು ಒಂದು 60 ಜನ ಮೇಲೆ ಇದ್ದಾರೆ ನಮ್ಮಲ್ಲೂ ಕೂಡ. ಅದರಿಂದ ಈಗ ನಾವು ಅಧಿಕಾರಕ್ಕೆ ಬರುವಂತದ್ದು ಮುಖ್ಯ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರು ನೇತೃತ್ವ ವಹಿಸ್ತಾರೆ ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿರುವಂತ ಈ ಅಭಿವೃದ್ಧಿ ವಿರೋಧಿ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕರಪ್ಟ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೊಲಗಬೇಕು, ಅದು ಮುಖ್ಯ. ಮುಂದೆ ಯಾರಾಗ್ತಾರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಮಂತ್ರಿ ಆಗ್ತಾರೆ, ಅದು ಇವಾಗ ಅಪ್ರಸ್ತುತ. ಆ ದೃಷ್ಟಿಯಿಂದ ನಮ್ಮ ದೃಷ್ಟಿ ಏನಿದ್ರು 28ಕ್ಕೆ ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬರುವಂತದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನ ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದ್ದೀರಿ, ಹೊರಗಡೆನೂ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.